ಹಾಗ್ ನೋಡ್ತಿದ್ಯಾ? ಇಷ್ಟು ಶಾಕಿಂಗ್ ವಿಷಯ ಹೇಳ್ತಿದೀನಿ, ರಿಯಾಕ್ಷನ್ ಇಲ್ಲ. ನಿಜವಾಗ್ಲೂ ಸಾಯಿಸ್ತೀನಿ ಕಣೆ ನಿನ್ನ. ಅವ್ವ ಹೋಗಿದ್ ದಿವ್ಸನೇ ನನ್ನ ಅರ್ಧ ಜೀವ ಹೊಂಟೋಯ್ತು ಅನಿಕಾ. ಈ ಡಬ್ಬ ಡೈಲಾಗ್ ಎಲ್ಲ ಹೊಡೆದು ಪುಣ್ಯ ಕೋಟಿ ಫೀಲಿಂಗ್ ಎಲ್ಲ ತೋರಿಸ್ಬೇಡ ಅನಿಕಾ. ನೀನ್ ಏನ್ ಉದ್ದೇಶ ಇಟ್ಕೊಂಬಂದ್ ಇಲ್ಲಿ ಕರ್ಕೊಂಬಂದ್ಯೋ ನಂಗೆ ಗೊತ್ತಿಲ್ಲ. ಅದೇ ನಾನಿಂತ ಒಂದ್ ವಿಷಯ ಹೇಳ್ಬೇಕು. ಓ ಗಾಡ್, ಆಗ್ಲಿಂದ ಅದೇ ಟೇಪ್ ರೆಕಾರ್ಡರ್ ನ ಓಡಿಸ್ತಿದ್ಯಲ್ಲೇ. ಮೊದ್ಲು ನಾನ್ ಹೇಳದನ್ನ ಕೇಳು. ನಾನ್ ನಿಂತರ ಓವರ್ ಆಗಿ ಹೇಳ್ದಾಡಲ್ಲ, ಡೈರೆಕ್ಟ್ ಆಗಿ ಮ್ಯಾಟ್ರಿಗ್ ಬರ್ತೀನಿ. ನಿನಗೆ ನಾನ್ ಸಿಕ್ಕಾಪಟ್ಟೆ ಅನ್ಯಾಯ ಮಾಡಿದೀನಿ ಕಮ್ಲಿ. ಎಲ್ಲದನ್ನು ಇಳಿಸಿ ಚಿಕ್ಕದಾಗಿ ಹೇಳ್ಬೇಕಂದ್ರೆ ಟಾಪ್ 3 ಅನ್ಯಾಯಗಳು ಅಂತ ಕರಿಬಹುದು. ಈ ಅವಾರ್ಡ್ ಫಂಕ್ಷನ್ಸ್ ಅಲ್ಲಿ ಅನೌನ್ಸ್ ಮಾಡ್ಬೇಕಾದ್ರೆ 3rd ಪ್ರೈಸ್ ಅಂತ ಹೇಳ್ತಾ ಹೋಗ್ತಾರಲ್ಲ, ಹಾಗೆ ನಾನ್ ನಿನಗ್ ಮಾಡಿರೋ ಅನ್ಯಾಯಗಳಲ್ಲಿ 3ನೇ ಸ್ಥಾನ ಯಾವುದಕ್ಕೆ ಗೊತ್ತಾ? ನಿನ್ನ ಮಹಾಜನ್ ಮನೆಯಿಂದ ದೂರ ಮಾಡೋಕೆ ನಾನ್ ಮಾಡಿರೋ ಪ್ಲಾನ್ಸ್ 1 2. ಓ ಗಾಡ್, ಆದ್ರೆ ನಾನ್ ಯಾವುದೇ ಪ್ಲಾನ್ ಮಾಡಿದ್ರು ಒಂದು ಫ್ಲಾಪ್ ಆಗ್ತಿತ್ತು, ಇಲ್ಲ ಉಲ್ಟಾ ಹೊಡಿತಿತ್ತು ಕಮ್ಲಿ. ಮುಚ್ಚ ನಿನ್ ಚೇಂಬರ್ ಬಾಯ್ನ ತೆಗೆದ್ಬಿಟ್ಟ. ಇವತ್ ಯಾರ ಮುಖ ನೋಡ್ನೋ ಏನೋ, ಇವತ್ತೆಲ್ಲ ಬರೀ ಬರ್ವತೆ ಆಗೋಯ್ತು. ನಾನಂತೂ ನಿನ್ ಮುಖನೇ ನೋಡಿದ್ದು, ಅದಕ್ಕೆ ದಿನ ಖರಾಬ್ ಆಗಿದೆ. ಒಂದು ಗಾಡಿನೂ ಇಲ್ವಲ್ಲೋ. ಸುಮ್ನಿರಕ ನೀನು. ಸಿಟಿಯಿಂದ ಇಷ್ಟು ದೂರ ಬಂದ್ರೆ ಹೆಂಗ್ ಹೇಳೋ? ಸ್ವಲ್ಪ ಇಂಟೀರಿಯರ್ ಪ್ಲಾನ್ ಮಾಡ್ಬೇಕಿತ್ತಪ್ಪ. ಎಲ್ಲಪ್ಪ MG ರೋಡಲ್ಲಿ ಕುತ್ಕೊಂಡ್ ಕಾಯ್ಬೇಕಿತ್ತ? ಈ ಜಾಗನೇ ಸೇಫು. ಕಡಿಮೆ ಗಾಡಿಗಳಿದ್ದಷ್ಟು ರಿಸ್ಕ್ ಕಡಿಮೆ. ಮುಚ್ಕೊಂಡ್ ಗಾಡಿ ನೋಡು. ಅಕ್ಕ ಹಿಂಗೆ ಕೂತಿದ್ರೆ ಚೇಂಬರ್ ಓಪನ್ ಆಗುತ್ತೆ. ಒಂದ್ ಟೀ ಕುಡ್ಕೊಂಡ್ ಬಂದ್ಬಿಡೋಣ. ಫುಲ್ ಅಲರ್ಟ್ ಆಗ್ಬಿಡ್ತೀನಿ. ಬಾಕ ಟೀ ಕೊಡ್ಸ. ಸುಡ್ಗಾಡು ಇಲ್ಲೆಲ್ಲೋ ಟೀ ಸಿಗುತ್ತೆ. ಸ್ವಲ್ಪ ಶೋಕ್ ಆಗ್ಲಿಲ್ವಾ? ಓ, ನಿಂಗೆ ಈ ವಿಷಯ ಆಲ್ರೆಡಿ ಗೊತ್ತಲ್ವಾ? ಸೊ 3rd ಪ್ರೈಸ್ ನ ನೀನ್ ಗೆಸ್ ಮಾಡ್ಬಿಟ್ಟಿದ್ಯಾ. ಓಕೆ ಫೈನ್. ಹಾಗಾದ್ರೆ ಆ ಅನ್ಯಾಯಗಳಲ್ಲಿ 2ನೇ ಸ್ಥಾನ ಯಾವುದಕ್ಕೆ ಹೇಳು ನೋಡೋಣ? The second prize goes to ನಾನು ತಾರಾ ಆಂಟಿ ಸೇರ್ಕೊಂಡು ನೀನು ರಿಷಿ ಸೇರ್ದೇ ಇರೋಕೆ ಮಾಡಿದಂತ ಪ್ಲಾನ್. ರಿಷಿ ಬಗ್ಗೆ ನಿನಗೂ ಚೆನ್ನಾಗಿ ಗೊತ್ತು. ಅವನನ್ನ ಯಾರು ಕಟ್ಟ ಹಾಕೋಕ್ಕಾಗಲ್ಲ. ನನ್ ಕಾಳಜಿ ಇಷ್ಟೇ ಅನೇಕ. ಯಾವುದೇ ಕಾರಣ ಅವನು ಕಮಲಿ ಜೊತೆ ಕ್ಲೋಸ್ ಆಗ್ಬಾರ್ದು. ಎಸ್ 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 ಕಮ್ ಆನ್. ಈಗ ಲೈಟ್ ಆಗಿ ಶಾಕ್ ಆಗ್ತಿದ್ಯಲ್ಲ? ಸೆಕೆಂಡ್ ಪ್ರೈಸ್ ವರ್ಕ್ ಆಗ್ತಿದೆ, ವರ್ಕ್ ಆಗ್ತಿದೆ. ಎಸ್, ತಾರಮ್ಮೋರ. ಹಾ, ನೀನ್ ತಾರಮ್ಮೋರೆಯ? ಅವ್ರೇನ್ ತುಂಬಾ ಸಾಚ ಅನ್ಕೊಂಡಿದ್ಯಾ? ಅವರುವೇ ನನ್ ಟೀಮೇ. ನಾನು ಮತ್ತೆ ಅವರು ಸೇರ್ಕೊಂಡು ಅದೆಷ್ಟು ಡ್ರಾಮಾ ನಾಟಕ ಮಾಡಿದೀವೋ ಏನೋ. ಮಜಾ ಏನು ಅಂದ್ರೆ ಕಮ್ಲಿ, ಈ ಫ್ಯಾಕ್ಟ್ ಋಷಿಗೂ ಗೊತ್ತಿಲ್ಲ. ಫಸ್ಟ್ ಪ್ರೈಸ್ ಯಾವ ಅನ್ಯಾಯಕ್ಕೆ ಅಂತ ಹೇಳ? The number 1 Anyaya award goes to
ಕೆಲ್ಸನೂ ಮಾಡ್ಬೇಕು, ಇನ್ಸೆಂಟಿವ್ ಇಲ್ಲ ಅಂದ್ರೆ ಹೆಂಗಕ್ಕ? ಅವಾಗ ಎಂಪ್ಲಾಯ್ಸ್ನು ಚೆನ್ನಾಗಿ ನೋಡ್ಕೊಬೇಕಪ್ಪ. ಅವರು ಅವಾಗ್ಲೇ ಖುಷಿಯಾಗಿ ಕೆಲಸ ಮಾಡಕ್ ಸಾಧ್ಯ. ಅಷ್ಟಕ್ಕೂ ನಾನೇನ್ ಪಬ್ ಕರ್ಕೊಂಡೋಗು, ಡಿಸ್ಕೋ ಕರ್ಕೊಂಡೋಗು, ನೈಟ್ ಲೈಫ್ ಕರ್ಕೊಂಡೋಗು ಅಂತ ನಾ ಕೇಳ್ದೆ. ಆಫ್ಟರ್ ಆಲ್ ಒಂದ್ ಟೀ ಕೇಳ್ದೆ, ಅದಕ್ಕೂ ಕೊಡ್ಸಲ್ಲ ಅಂತೀಯಲ್ಲ ನೀನು. ಅಯ್ಯ ನನ್ನ ಮಗನೇ, ಒಂದ್ ಟೀಗೋಸ್ಕರ ಇಷ್ಟೊಂದೆಲ್ಲ ದಮ್ಮಿಟ್ಕೊಂಡ್ ಮಾತಾಡ್ತೀಯಲ್ಲ. ನಡಿಯೋ, ಅದೆಲ್ಲ ಅಂಗಡಿ ತೋರಿಸ್ಬಿಡು, ಕೊಡ್ಸ್ಬಿಡ್ತೀನಿ. ಹಾ ಹಂಗೇಳು, ಅವಾಗ ಈ ಮಗು ಸಮಾಧಾನ. ಅದೊಂದ್ ಬಿಟ್ಬಿಟ್ಟು ನೀನ್ ಹಿಂಗ್ ಬೈದ್ರ ಎಷ್ಟು ಫೀಲ್ ಆಗ್ಬೇಡ ನನ್ಗೆ. ಲೈ ಸುಮ್ನೆ ನಡಿಯಲೈ. ಬಾ ಮುಂದೆ ಹೋಗು, ದುಡ್ಡು ಕೊಡೋದ್ ನೀನ್ ತಾನೆ. ಎಸ್ ಮಾಡ್ತೀಯ ಕಮ್ಲಿ? ನಾನ್ ನಿನಗ್ ಮಾಡಿರೋ ಅನ್ಯಾಯ, ದ್ರೋಹ, whatever you want to call it, ಅದ್ರಲ್ಲೇ ದ ಬೆಸ್ಟ್ ನಂಬರ್ 1 ಅನ್ಯಾಯ ಯಾವುದು ಅಂತ ಗೆಸ್ ಮಾಡ್ತೀಯಾ? ನೋ 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 ನಿನ್ನಿಂದ ಆಗಲ್ಲ ಬಿಡು ಕಮ್ಲಿ. ನಿನಗಿರುವಂತ ಒಳ್ಳೆ ಮನ್ಸಿಗೆ ನಿನಗೆ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗಲ್ಲ. ಅಲ್ಲ, ನಿನ್ನ ಅಪ್ಪನ್ಗೆ, ಐ ಮೀನ್ ನಮ್ಮ ಅಪ್ಪನ್ಗೆ ನನ್ ಕೈಯಾರೆ ಹುಚ್ಚಿಡಿಯೋ ಮಾತ್ರೆ ಕೊಡ್ತೀನಿ ಅಂತ ಯೋಚನೆ ಮಾಡಿದ್ಯಾ? ಏ ನೋ 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 ನೋ, ನಂಬರ್ 1 ಅವಾರ್ಡ್ ಅದಲ್ಲ, ಅದಕ್ಕೂ ಮೇಲೆ. ಏನ್ ಗೊತ್ತಾ ಹೇಳ? ನಿನ್ ಜೀವ, ನಿನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದಂತ ನಿಮ್ಮವ್ವ ಸಾವಿಗೆ ಕಾರಣ ನಾನೇ. Calm down, Kamali. Calm down. ಕಮಲಿ, ನೀನ್ ಇಲ್ಲೇ ಇದೆಯಾ ಅಂತ ನಂಗೆ ಗೊತ್ತು. ಕಮಲಿ, ಎಲ್ಲಿದ್ಯವಿ? ಗಿಡಕ್ಕೆ ಏನಾರ ನೀರ್ ಹಾಕ್ತಿದ್ರೆ ಹೊಸಿ ಆ ಹೂ ಅಂತ ನನ್ನ ಯೋಳು. ಎಲ್ಲಿದ್ಯಾ ಯೋಳವಿ? ಕಮಲಿ, ಅಯ್ಯೋ ಎಲ್ಲೋದ್ಯೋಳು? ನಂತ ಒಂದ್ ಮಾತು ಹೇಳಲಿಲ್ಲ, ಊಟನೂ ಮಾಡ್ಲಿಲ್ಲ. ಎಲ್ಲೋದ್ಯೋಳು? ಇಲ್ಲ ನಿಕಾ, ನೀನ್ ಸುಮ್ಗೆ ಹೇಳ್ತಿದ್ಯಾ? ನನ್ನ ನೋಯಿಸ್ಬೇಕು ಅಂತ ಹಿಂಗೆಲ್ಲ ಹೇಳ್ತಿದ್ಯಾ? ಆಟ ಅಲ್ವಾ? ಅಯ್ಯೋ ದಡ್ಡಿ, ನಿನ್ನಿಡೀ ಫ್ಯಾಮಿಲಿನೇ ಪರಲೋಕಕ್ಕೆ ಕಳ್ಸ್ಬಿಡೋಣ ಅಂತ ಪ್ಲಾನ್ ಮಾಡಿದ್ದೆ ಕಣೆ. ಆದ್ರೆ ಹೇಗೋ ನೀನ್ ಎಸ್ಕೇಪ್ ಆಗಿ ಋಷಿ ಬೈಕಲ್ಲಿ ಕುತ್ಕೊಂಡ್ಬಿಟ್ಟೆ. ನೀನ್ ಸಾಯ್ಬೇಕಾಗಿರೋ ಜಾಗದಲ್ಲಿ ನಿಮ್ಮಮ್ಮ ಸತ್ತೋದ್ಲು. ಒಂದ್ ರೀತಿಯಲ್ಲಿ ನೀನೀಗ ಉಸಿರಾಡ್ತಿರೋ ಕಾರಣ ನಿಮ್ಮಮ್ಮನೇ.
ಏನ್ ಹೇಳ್ತಿದ್ಯಾ ಏನೇ ಹೇಳ್ತಿದ್ಯಾ? ನನ್ನಪ್ಪನ್ ಸಾಯಿಸಿದ್ ನೀನ? ಅವರೇನೇ ದ್ರೋಹ ಮಾಡಿದ್ರು ನಿನಗೆ? ಅಯ್ಯೋ ನನ್ನವ್ವ. ವಾ 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 ವಾ, ಈ ನೇಚರ್ ಬ್ಯೂಟಿಗಿಂತ ನೀನ್ ಅಳೋದ್ ನೋಡಿದ್ರೇನೆ ಮಜಾ ಅನ್ಸ್ತಿದೆ. ತರಿಕೆ ಈ ಹುಡ್ಕೋದ್ ಇಷ್ಟೊಂದ್ ಕಷ್ಟನಾ? ಕಾಫಿ ಎಸ್ಟೇಟೆ ಸಿಕ್ಬಿಡೋದು. ಅಯ್ಯಯ್ಯಪ್ಪ, ಯಪ್ಪ ಇನ್ನನ್ ಕೈಲಾಗಲ್ಲ. ಈ ದರಿದ್ರಕ್ಕೆ ಹೇಳಿದ್ದು ಹತ್ರದಲ್ಲಿ ಎಲ್ಲೂ ಟೀ ಅಂಗಡಿ ಇಲ್ಲ ಅಂತ. ದೊಡ್ಡ ಚಾನ್ಸ್ ಆ ತರ ಹೇಳ್ಬಿಟ್ಟ ನನ್ನ ಮಗನೇ. ಸುಮ್ನೆ ಇರು ನೀನು. ಯಾವಾಗ ನೋಡಿದ್ರು ಬೈತಾ ಇರ್ತೀಯ ಇಲ್ಲ ಹೊಡಿತಾ ಇರ್ತೀಯ. ಏನ್ ಅನ್ಕೊಂಡಿದ್ಯಾ ನನ್ನ? ಹೊಸಿರು ನೋಡೋಣ. ಇರು ನೋಡ್ತ್ಯಾ. ಅಲ್ಲಿ ನೋಡು, ಸೀದಾ ಹೋದ್ರೆ ನದಿ ಕಾಣ್ತಾ ಇದೆ, ಹೋಗ್ ಬಿದ್ದೋಗ್ಬಿಡು. ಅಯ್ಯ ನನ್ನ ಮಗನೇ, ಇವತ್ ನಿನ್ನಿಂದ ನಮ್ ಬಿಸ್ನೆಸ್ ಎಲ್ಲ ಹಾಳಾಗೋಯ್ತು. ಅಕ್ಕ, ಏನ ಬಿಸ್ನೆಸ್ ಹಾಳಾಗಿಲ್ಲ. ಅಕ್ಕಡು ಚೂಡು. ಲೇ ಚಮಟಿ, ಇದ್ ನಮ್ನ ಸೈಡ್ ಹೊಡ್ದಿದ್ ಗಾಡಿ ಅಲ್ವಾ? ಅಲ್ವಾ? ಅಲ್ಲ, ಅದೇ. ಏಯ್, ಪದೇ ಪದೇ ಈ ಗಾಡಿ ನಮ್ ಕಣ್ಣಿಗ್ ಬೀಳ್ತಿದೆ ಅಂದ್ರೆ ಇವತ್ ಕೈ ಕೆಲ್ಸ ಇದೆ ಅಂತಾಯ್ತು. ಬಾ ನೋಡೋಣ. ನಡಿ ಮತ್ತೆ. ಸುಮ್ನೆ ಬೈತಾ ಇರ್ತೀಯ ನಾನು ನೀನು. ನಿನ್ನವ್ವ ಸತ್ತಾಗ್ಲೂನು ನೀನಿಷ್ಟು ಹತ್ತಿರ್ಲಿಲ್ಲ ಅನ್ಸುತ್ತೆ ಅಲ್ವಾ? ಪಾಪ ಕಮಲಿ, ಹತ್ತು ಎಣ್ಣೆ ಎಲ್ಲ ಎಷ್ಟು ರೆಡ್ ಆಗಿದೆ ನೋಡು. ಮದ್ವೆ ಹೆಣ್ಣು ನಾಚಿಕೆಯಲ್ಲಿ ಕೆಂಪಾಗ್ಬೇಕಿತ್ತು. ಏನ್ ಅನ್ಯಾಯ ಅನಿಕಾ, ನಾನ್ ನಿನ್ಗೆ ಏನ್ ದ್ರೋಹ ಮಾಡಿದೀನಿ? ನನ್ ಮ್ಯಾಕ್ ಯಾಕೆ ಇಟ್ಟೊಂದ್ ದ್ವೇಷ ನಿಂಗೆ? ದ್ವೇಷ ಅನ್ನೋದು ಚಿಕ್ಕ ಪದ ಕಮಲಿ. ನನಗ್ ನಿನ್ ಮೇಲಿರೋ ಎಮೋಷನ್ಸ್ಗೆ ಪದಗಳೇ ಇಲ್ಲ. ಇಡೀ ಪ್ರಪಂಚದಲ್ಲೇ ನನಗಿಷ್ಟ ಇಲ್ದಿರೋ 3 ಜನ ಒಂದೇ ರೂಮಲ್ಲಿದ್ದು ಅವ್ರನ್ನ ಸಾಯಿಸಕ್ಕೆ 3 ಬುಲೆಟ್ ಕೊಟ್ರೆ ಆ 3 ಬುಲೆಟ್ ಅನ್ನು ನಿನಗೆ ಹಾರಿಸ್ತಿದ್ದೆ ಕಣೆ. ಇದನ್ನ ಅಷ್ಟು ಈಸಿಯಾಗಿ ದ್ವೇಷ ಅಂತ ಹೇಗೆ ಹೇಳಿ? ಋಷಿನ ನಾನು ಹೇಗ್ ಟ್ರೀಟ್ ಮಾಡ್ತಿದ್ದೆ ಗೊತ್ತಾ? ಅವನಂದ್ರೆ ನಂಗೆ ಎಷ್ಟು ಇಷ್ಟ ಅಂತ ಗೊತ್ತಾ? ಇನ್ನೇನ್ ಎಲ್ಲಾನು ಕೂಡಿ ಬಂದಿತ್ತು. ಕೆಡಿಸ್ಬಿಟ್ಟಿಯಲ್ಲೇ ಋಷಿನ ನನ್ನಿಂದ ಕಿತ್ಕೊಂಡ್ಬಿಟ್ಟಿಯಲ್ಲೇ. ಈಗ್ಲೂ ನಿನ್ನ ಕೊಂದು ಹಾಗೆ ಹೊಟ್ಟೋಗ್ಬೋದಿತ್ತು. ಆದ್ರೆ ನೀನ್ ಸಾಯಕ್ಕೂ ಮೊದ್ಲು ನೀನ್ ಯಾಕೆ ಸಾಯ್ತಿದ್ಯಾ ಅನ್ನೋದಾದ್ರೂ ನಿನಗೆ ಗೊತ್ತಾಗ್ಬೇಕಲ್ವಾ? ಅದಕ್ಕೆ ನಿನ್ನ ಇಲ್ಲಿ ಕರ್ಕೊಂಡ್ ಬಂದು ಎಲ್ಲಾನು ಹೇಳಿ ನಿನಗ್ ಮೋಕ್ಷ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ನಿನಗ ಶ್ರಮ ಬ್ಯಾಡ ಅನಿಕಾ. ನಾನೇ ನಿಮ್ಮೆಲ್ರೂ ಬಿಟ್ಟು ದೂರ ಹೋಯ್ತೀನಿ. ಇದನ್ನ ಹೇಳೋಕೆಯ ನಾನ್ ನಿನ್ ಜೊತೆಗ್ ಬಂದಿದ್ದು. ಗಾಡ್, ಸಾಯಿಸ್ತೀನಿ ಅಂತ ಹೇಳಿದ ತಕ್ಷಣ ಹಾಗೆ ಡ್ರಾಮಾ ಮಾಡಕ್ ಶುರು ಮಾಡ್ಬಿಟ್ಯಾ? ಅನಿಕಾ, ನನ್ ದಿಟ್ಟನೇ ಹೇಳ್ತೀವಿ. ನಿನ್ ಬಗ್ಗೆ ನನಗ್ ಗೊತ್ತಿಲ್ವೇನೆ? ನೀನೀಗ ಹೇಳಿದ್ರೆ ನಾನ್ ನಿನ್ನ ಬಿಟ್ಬಿಡ್ತೀನಿ ಅನ್ನೋ ನಿನ್ ಪ್ಲಾನ್. ಅನಿಕಾ ಈಗೆಲ್ಲ ಮಾಡಿದ್ಲು ಅಂತ ಚಾಡಿ ಹೇಳ್ತೀಯ. Am I right? ನಾನ್ ಸಾಯ್ಬೇಕು ಅಟ್ಟೆ ತಾನೆ. ಸಾಯ್ಸು ಅನಿಕಾ, ನನ್ನ ಸಾಯಿಸ್ಬಿಡು. ಈ ರೀತಿ ಚಿತ್ರ ಹಿಂಸೆ ಕೊಡೋ ಬದಲು ನನ್ನ ಒಂದೇ ಅಟ್ಟೆ ಸಾಯಿಸ್ಬಿಡು.
ಪಕ್ಕ ಇದೇ ಗಾಡಿ. ಲೇ ಅದನ್ನ ಹೇಳಕ್ ನಂಬರ್ ಪ್ಲೇಟ್ ನೋಡ್ಬೇಕಾ? ಕಲರ್ ನೋಡಿದ್ರೆ ಗೊತ್ತಾಗಲ್ವೇನು? ಹೌದಲ್ವಾ? ಒಳಗಡೆ 2 ಫಿಗರ್ ಕೂತಂಗಿತ್ತು. ನನ್ನ ಮಗನೇ, ಹುಡುಗಿರ್ಗೆ ಮರ್ಯಾದೆ ಕೊಟ್ಟು ಮಾತಾಡು. ತಪ್ಪಾಯ್ತು ಬಿಡು. ಒಳಗಡೆ 2 ಹುಡುಗಿರ್ ಕೂತಂಗಿತ್ತು. ಹಂಗ ಬಾ ದಾರಿಗೆ. ಅಲ್ವಾ ಗೋವಿಂದ, ಯಾರು ಇಲ್ಲ ಅಂದ್ರೆ ಒಳ್ಳೇದೇ ಆಯ್ತು ತಾನೆ? ಹೌದಾ? ಬಾ, ಏನಿದೆ ಅಂತ ಒಂದ್ಸಲ ಸ್ಕ್ಯಾನಿಂಗ್ ಮಾಡೋಣ. ನಡಿ ನೀನು. ಹಲೋ, ಯಾರಲ್ಲಿ? ಲೈ ನೋಡ್ಬಿಟ್ಲು ಕಣೋ, ಅಭ್ಯಾಸ ಆಗ್ಬಿಡೋಣ. 1 ನಿಮಿಷ ಇರಕ್ಕ, ಯೋಚನೆ ಮಾಡೋಣ. ಅಕ್ಕ, ಖರ್ಚು ಕಟ್ಕೋ. ಲೈ ಬರೀ ವಾಯ್ಸ್ ಮಾತ್ರ ಬರ್ತಿದೆ. 1 ನಿಮಿಷ ನೋಡ್ತೀನಿ. ಅಕ್ಕ, ಎಲ್ಲೋ ದೂರದಲ್ಲವ್ರೆ. ಬರೀ ಶಾರೀರ ಕೇಳಿಸ್ತಾ ಐತೆ, ಶರೀರ ಕಾಣಿಸ್ತಾ ಇಲ್ಲ. ಹೌದಾ? ಕಮಲಿ, 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 ಕಮಲಿ. ಅಜ್ಜಿ ಮಲಗವ್ರೆ, ಅವ್ರಿಗೆ ತೊಂದರೆ ಕೊಡೋದು ಬೇಡ. ಅನಿಕಾ, ಅನಿಕಾ, ಬಸಿ ಬಾಗಿಲು ತೆಗಿಯವೆ. ಕಮಲಿ ಇದ್ದಾಳ? ಇವಳು ಎಲ್ಲೋಗವಳೆ? ಕಮಲಿ, ಕಮಲಿ, ಕಮಲಿ. ಅನಿಕದು ಕಾರ್ ಇಲ್ಲೇ ಇತ್ತಲ್ಲ, ಎಲ್ಲೋಯ್ತು? ಕಮಲಿ, ಹಾಗಾದ್ರೆ ಋಷಿ ಜೊತೆ ನಿನ್ ಮದ್ವೆ? ನೀನ್ ಋಷಿನ ಮದ್ವೆ ಆಗಲ್ವಾ? ಇಲ್ಲ, ಇಲ್ಲ, ಋಷಿ ಜೊತೆ ಮದ್ವೆ ಆಗಲ್ಲ.